ಫ್ಲೈಓವರ್ ನಿರ್ಮಾಣ ಸುಮಾರು 10 ವರ್ಷಗಳಿಗೂ ಅಧಿಕ ಕಾಲದಿಂದ ನಿರ್ಮಾಣವಾಗ್ತಾ ಇರುವಂಥದ್ದು. ಎಸ್ಪೆಷಲಿ ನಾನು ಕಂಡಂತೆ ನಾನು ಕಾಲೇಜ್ ಡೇಸಿಂದ ಕೂಡ ನೋಡ್ತಾ ಇರುವಂಥದ್ದು. ಇನ್ನೂ ಕೂಡ ಇದು ನಿರ್ಮಾಣವಾಗಿಲ್ಲ. ಸೊ ಏನು ಹೇಳ್ತೀರಾ ಸರ್? ನಿರ್ಮಾಣ ಆಗಿಲ್ಲ ಅಂದರೆ ನಮ್ಮ ಭಾರತ ದೇಶ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ನಮಗೆ ನೋಡ್ಕೊಳ್ಳೋಕೆ ಹಿಂದೆ ಉಳಿದಿದ್ದೀವಿ ಅನ್ನಿಸ್ತಾ ಇದೆ. ತುಂಬ ಇಲ್ಲಿ ವಹಿವಾಟು ಅಂಗಡಿ ಮುಕ್ಕಟ್ಟಿಗೆಲ್ಲ ತುಂಬ ತೊಂದರೆ ಆಗಿದೆ. ಬಿಸ್ನೆಸ್ಗಂತೂ ತುಂಬ ಇಲ್ಲ, ಪಾರ್ಕಿಂಗ್ ಇಲ್ಲ, ಏನಂದರೆ ಇಲ್ಲ. ತುಂಬ ಟ್ರಾಫಿಕಲ್ಲಿ ತುಂಬ ಹಿಂಸೆ ಆಗ್ತಾಯಿದೆ. ಇದನ್ನು ಯಾರು ಕೇಳಬೇಕು ಯಾರಿಗೆ ಹೇಳಬೇಕು ಗೊತ್ತಿಲ್ಲ. ದಿನ ಬರ್ತಾರೆ, ಯಾರೋ ಬರ್ತಾರೆ ಹೋಗ್ತಾರೆ, ದಿನ ಬರ್ತಾರೆ ಹೋಗ್ತಾರೆ. ನೀವೇ ನೋಡಿ, ನೀವೇ ವಿಡಿಯೋ ನೋಡಿ, ಫೋಟೋ ನೋಡಿ, ಯಾವ ಮಟ್ಟಕ್ಕೆ ನಡೀತಾ ಇದೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್, ಇನ್ನು GBA ಮುಖ್ಯ ಆಯುಕ್ತರು ಮಹೇಶ್ವರ್ ರಾವ್ ಹೇಳಿದ್ರು ಇದೇ ಆಗಸ್ಟ್ 15ಕ್ಕೆ ಲೋಕಾರ್ಪಣೆಗೊಳ್ಳುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದು 6 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದು 6 ತಿಂಗಳು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದರು. ಅದಾದ್ಮೇಲೆ ಮತ್ತೆ 1 ಇಯರ್ ತಗೊಂಡ್ರು. ಅದಾದ್ಮೇಲೆ ಮತ್ತೆ 6 ತಿಂಗಳು. ಪ್ರತಿ ಸಲ ಹೇಳ್ದಾಗೆಲ್ಲ ಹಿಂಗೆ 6 ತಿಂಗಳು 3 ತಿಂಗಳು ಮುಂದಕ್ಕೆ ಹೋಗ್ತಾನೆ ವಿನಃ ಅದು ಬಿಟ್ಟರೆ ಕೆಲಸ ಅಂತೂ ನಡೀತಾ ಇಲ್ಲ. ಈ ಸಲನೂ ಲೋಕಾರ್ಪಣೆ ಆಗಲ್ಲ? ಖಂಡಿತ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಇರೋ ಗಂಟ ಆಗಲ್ಲ. ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಇರೋ ಗಂಟ ಆಗಲ್ಲ. ಸರ್, ದಶಕಗಳಂದ್ರೆ ಈಗ 10 ವರ್ಷದ ಯಾವಾಗ ಬಿಜೆಪಿ ಸರ್ಕಾರನೇ ಇದ್ದಿದ್ದು, ಅವಾಗ ಯಾಕೆ ಸರ್ ಮತ್ತೆ ಮಾಡಲಿಲ್ಲ? ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಓಪನ್ ಮಾಡಿದ್ದು ಇದನ್ನು. ಸಿದ್ದರಾಮಯ್ಯನೇ ಗುದ್ಲಿ ಪೂಜೆ ಮಾಡಿದ್ದು. ಅದಾದಮೇಲೆ 5 ವರ್ಷ ಬಂದು BJP ಬಂತು. ಈಗ ಮತ್ತೆ 5 ವರ್ಷ, ಟೋಟಲ್ 15 ವರ್ಷ ಆಗುತ್ತೆ ಈಗ ಕಂಪ್ಲೀಟ್ ಆದರೆ. ಸರಿನಾ? 15 ವರ್ಷ ಈ ಫ್ಲೇವರು ಒಂದು ಬೋರ್ಡ್ ಹಾಕಬೇಕು, ಒಂದು ನೇಮ್ ಕೆತ್ತನೆ ಮಾಡಿ 15 ವರ್ಷ ಫ್ಲೇವರ್ ಇದು ಕರ್ನಾಟಕ ಸರ್ಕಾರದಲ್ಲಿ ಅಂತ ಒಂದು ಒಳ್ಳೆ ಸ್ಟ್ಯಾಚು ಮಾಡಬೇಕು ಅಂದ್ಕೊಂಡಿದ್ದೀವಿ. ಮನುಕುಮಾರ್ ಅಂತ. ಎಷ್ಟು 10-15 ವರ್ಷಗಳಿಂದ ಕೂಡ ರೆಡಿ ಆಗ್ತಾನೆ ಇದೆ. ಇದು ಲೋಕಾರ್ಪಣೆಗೊಂಡಿಲ್ಲ, ಸಂಚಾರ ಮುಕ್ತ ಆಗಿಲ್ಲ. ಒಂದ್ಸಲ ಇದು ಸಂಚಾರ ಮುಕ್ತ ಆದರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಏನು ಹೇಳ್ತೀರಾ ಸರ್? ಸೊ ಇದು ಒಂದು ನಾನು ಗೊತ್ತಿದ್ದಾಗ ಒಂದು 7-8 ವರ್ಷದಿಂದ ಹಿಂಗೇನೆ ಓಡಾಡ್ತಿದೆ. ಡೈಲಿ ಇದೆ, ಸ್ವಲ್ಪ ವರ್ಕ್ ಆಗುತ್ತೆ, ಸ್ಟಾಪ್ ಮಾಡ್ತಾರೆ, ಮತ್ತು ಆ ಕಡೆಯಿಂದ ವರ್ಕ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ, ಇಲ್ಲಿ ವರ್ಕ್ ಮಾಡೋ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಡೈರೆಕ್ಟ್. ನಾನು ಈ ಕಡೆ ಬೊಮ್ಮನಹಳ್ಳಿಯಿಂದ ಬರ್ತಾ ಇದ್ದೀನಿ, ಇದರಲ್ಲಿ ಬರ್ತಾಯಿಲ್ಲ, ಯಾಕಂದರೆ ವೆರಿ ಟ್ರಾಫಿಕ್. ನಾನು ಈ ಕಡೆ ಒಳಗಡೆ ಈಜಿಪುರ ರೂಟಲ್ಲೇ ಬರ್ತಾಯಿದ್ದೀನಿ, ಶಾರ್ಟ್ಕಟ್ಟಲ್ಲಿ. ಯಾಕಂದರೆ ಇಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ. ಮಿನಿಮಮ್ ಮಾರ್ನಿಂಗ್ ಒಂದು 1 ಅವರ್ ಬೇಕಾಗುತ್ತೆ ನಮಗೆ ಈ ರೂಟಲ್ಲಿ ಪಾಸ್ ಆಗೋಕ್ಕೆ. ಇದು ಹೆವಿ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಯೋಗೀಶ್ ಅಂತ.